ಫೈನಲ್ ಆಗಿ ನಮ್ದು ಇನ್ನೊಂದು ಗಾಡಿನೂ ಬಂತ ರಂಜಾನ್ ಅಂತೇಳಿ ಹಿಂದೆ ಸಿಕ್ಕಿದ್ದ ಇವ. ಅದಕ್ಕೆ ಇಲ್ಲಿ ಚಾ ಕುಡಿಯೋಕೆ ನಿಂದಿರ್ತೀನಪ್ಪ ಬಾ ಅಂತಂದ. ಅದಕ್ಕೆ ಇಲ್ಲಿ ನಿಂತೀವಿ. ಈಗ ಎಲ್ಲಿದ್ದೀವಪ್ಪ ಅಂದ್ರೆ ಕರೆಕ್ಟ್ ನರಗುಂದಾಗದೀವಿ. ಎರಡು ಗಾಡಿ ಇಲ್ಲಿ ಫೈನಲ್ ಆಗಿ ಗಾಡಿನೂ ಇಲ್ಲೇ ರಿವರ್ಸ್ ಹಚ್ಚೀವಿ. ಇಲ್ಲೇ ಅನುಭವ ಮಾಡ್ಬೇಕಂದ್ರೆ ಅದಕ್ಕೆ ಇಲ್ಲೇ ಮೆಟ್ಗಟ್ಟಿಗೆ ಹಚ್ಚೀವಿ. ಈಗ ಇಲ್ಲೇ ಖಾಲಿ ಮಾಡ್ಬೇಕು ಪೂರ ಗಾಡಿ. ಇವು ಚೇರ್ ಅಷ್ಟು ಖಾಲಿ ಹಾಕವು, ಅವು ಮ್ಯಾಟ್ರಸ್ ಮತ್ತು ಬೇರೆ ಕಡೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮಂತ್ ಎಂಡ್ 31ನೇ ತಾರೀಕು. ಅದಕ್ಕೆ ಈಗ ಗಾಡಿ ಲೋಡಿಂಗ್ ಮಾಡಾಕತ್ತೀವಿ ಎಲ್ಲ. ನಮ್ಮ ಗಾಡಿ ಅಂತೂ ಲೋಡಿಂಗ್ ಆಗೈತಿ ಇವತ್ತು, ಯಾಕಂದ್ರೆ ಲೇಟ್ ಆತ. ನಾನು ಬರೋದು ಲೇಟ್ ಆಗೈತಿ ಬಂದೇನೆ ಇವತ್ತು. ಅವ್ರ ಸಂಬಂಧ ಗಾಡಿ ಲೋಡ್ ಮಾಡೀವಿ. ಐತೆ ನೋಡ್ರಿ ನಮ್ಮ ಗಾಡಿ ಬಿಜಾಪುರ 2 ಪಾಯಿಂಟ್ ತುಂಬೀನಿ. ಮತ್ತು ಅಲ್ಲಿ ಒಂದು ದಾವಣಗೆರೆ ಶಿವಮೊಗ್ಗ ಏನೇನೋ ತುಂಬೈತಿ. ಇನ್ನೂ ಇವು ಗಾಡಿ ಲೋಡಿಂಗ್ ಅದಾವೆಲ್ಲ. ಅಲ್ಲಿ ರಂಜಾನ್ ಗಾಡಿ ಒಂದು ಲೋಡ್ ಆಗೈತಿ ಪೂರ. ಮತ್ತು ಆನಂದ್ ಅನ್ನಾರು ಲೋಡಿಂಗ್ ಹಚ್ಚಾರೀಗ. ಫೈನಲ್ ಆಗಿ ಟೈಮ್ ಈಗ 8 ಗಂಟೆ ಆಯ್ತು. ನಮ್ದು ಬಿಲ್ಲದು ಎಲ್ಲ ಬಂದೈತಿ. ತೊಗೊಂಡು ಸೀದಾ ಈಗ ಡೀಸೆಲ್ ಮೂವಿಗೆ ಬಂದೀನಿ. ಡೀಸೆಲ್ ಹಾಕ್ಸೋಣ ಒಂದು 3.5 ಡೀಸೆಲ್. ಇನ್ನೊಂದು ಸ್ವಲ್ಪ ಡೀಸೆಲ್ ಹಾಕ್ಸ್ಕೊಂಡು ಹೋಗ್ಬಿಡೋಣ ಇಲ್ಲಿಂದ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿನ್ನೆ ಗಾಡಿ ಲೋಡ್ ಆಗೈತೆ ನಮ್ದು. ಎಲ್ಲಿಪ್ಪ ಅಂದ್ರೆ ಬಿಜಾಪುರ 2 ಪಾಯಿಂಟ್ ಲೋಡ್ ಆಗೈತಿ. ಅದಕ್ಕೆ ಈಗ ಖಾಲಿ ಮಾಡಕ್ಕೆ ಕೊಟ್ಟಿನಿ. ಟೈಮ್ ಈಗ 3 ಗಂಟೆ ಆಗೈತಿ. ಮನೆ ಕಡೆಯಿಂದ ಈಗ ಬಿಡಾಕತ್ತೀನಿ. ಬರ್ರಿ ಈಗ ಹೋಗೋಣ ಇಲ್ಲಿಂದ ಸೀದಾ. ಟೈಮ್ 4 ಗಂಟೆ 15 ನಿಮಿಷ ಆಯ್ತು. ನಾನು ಇಲ್ಲೇ ಬಂದು ನರಗುಂದಾಗ ನಿಂತೀನಿ. ನರಗುಂದಾಗ ಇಲ್ಲೇ ಗಾಡಿ ಸೈಡ್ ಹಾಕೀನಿ. ಇನ್ನೊಂದು ಗಾಡಿ ಬರಾಕತ್ತೈತೆ ನಮ್ದು. ಇಲ್ಲೇ ರೋಡ್ನಾಗ ಅದನ್ನಂತ ಬರ್ತಾನೆ ಈಗ ಅವನು. ನಾವು ಇಲ್ಲಿ ಅಲ್ಲಿ ಮಠ ಚಹಾ ಕುಡಿದ್ವಿ. ಚಾದ ಅಂಗಡಿಗೆ ಹೋಗಿ ನೋಡ್ರಿ ನಮ್ಮ ಗಾಡಿ ಇವತ್ತು ಎಷ್ಟು ಹೈಟ್ ಲೋಡ್ ಆಗೈತಿ. ಎಲ್ಲ ಮ್ಯಾಟ್ರಸ್ ಅದಾವೆ, ಮ್ಯಾಟ್ರಸ್ ಮತ್ತು ಚೇರ್ ಅದಾವೆ. ಇನ್ನೊಂದು ಗಾಡಿ ಬರತ್ತೈತೆ ನಮ್ದು ರಂಜಾನ್ ಅಂತಂತೇಳಿ. ಫೈನಲ್ ಆಗಿ ನಮ್ದು ಇನ್ನೊಂದು ಗಾಡಿನೂ ಬಂತ ರಂಜಾನ್ ಅಂತೇಳಿ ಹಿಂದೆ ಸಿಕ್ಕಿದ್ದ ಇವ. ಅದಕ್ಕೆ ಇಲ್ಲಿ ಚಾ ಕುಡಿಯೋಕೆ ನಿಂದಿರ್ತೀನಪ್ಪ ಬಾ ಅಂತಂದ. ಅದಕ್ಕೆ ಇಲ್ಲೇ ನಿಂತೀವಿ. ಈಗ ಎಲ್ಲಿದ್ದೀವಪ್ಪ ಅಂದ್ರೆ ಕರೆಕ್ಟ್ ನರಗುಂದಾಗದೀವಿ. ಎರಡು ಗಾಡಿ ಇಲ್ಲೇ ಸೈಡ್ ಹಾಕೀವಿ. ಈಗ ಇಲ್ಲಿಂದ ಚಾ ಕುಡ್ದ ಬಿಡ್ಬೇಕು. ಈಗ ಇಲ್ಲಿಂದ ನರಗುಂದಾಗ ಚಾ ಕುಡಿದು ಬಿಟ್ಟಾರ. ಸೀದಾ ಈಗ ಕುಳಗೇರಿಗೆ ರಾಜಮಠ ರೀತಿಗಿವಿ. ರಂಜಾನು ಹಿಂದದಾನ, ಅವನು ಹಿಂದೆ ಬರಾಕತ್ತಾನ. ಕರೆಕ್ಟ್ ಈಗ ಕುಳಗೇರಿ ಕ್ರಾಸ್ನಾಗ ಇದೀವಿ. 5 ಗಂಟೆಗೆ ಟೈಮ್. ಫೈನಲ್ ಆಗಿ ಅಲ್ಲಿಂದ ಚಾ ಕುಡಿದು ಬಿಟ್ಟರು. ಸೀದಾ ಈಗ ಬಿಜಾಪುರ ಟೋಲಿಗೆ ಬಂದೆ. ಬಿಜಾಪುರ ಟೋಲ್ನ ನಿಂತೇನಿಗೆ ಇಲ್ಲಿ ಯಾರ್ದು ಫಾಸ್ಟ್ ಆಗಿಲ್ಲ, ಅಮೌಂಟ್ ಕೊಟ್ಟು ಕಟ್ ಮಾಡ್ಸತ್ತಾರ. ಅದ್ರ ಸಂಬಂಧ ಲೇಟ್ ಆಗತೈತಿ ಇಲ್ಲಿಗೆ. ಫೈನಲ್ ಆಗಿ ಕರೆಕ್ಟ್ ಈಗ 7 ಗಂಟೆ ಆತ ಟೈಮ್. ಬಿಜಾಪುರ ಒಂದೇ ಬ್ರಿಡ್ಜ್ ಇದೆ ಐತಲ್ಲ, ಅಲ್ಲಿ ಬಂದನಿಗೆ ಫ್ಲೈಓವರ್ ಹಚ್ಚಿ ಹೊಂಟೇನಿ. 8 ಗಂಟೆಗೆ ಖಾಲಿ ಮಾಡ್ತೇನೆ ಹೇಳ್ಯಾರ ಪಾರ್ಟಿ. 8 ಗಂಟೆಗೆ ಖಾಲಿ ಮಾಡ್ಬೇಕು ಒಂದು ಪಾಯಿಂಟ್. ಇನ್ನೊಂದು ಪಾಯಿಂಟ್ ಅವ್ರ 10 ಗಂಟೆ ಅಂತ ಹೇಳ್ಯಾರ. ಅದ್ರ ಸಂಬಂಧ ಫೈನಲ್ ಆಗಿ ನಾವೀಗ ಬಿಜಾಪುರ ಎಂಟ್ರಿ ಇದ್ವಿ. ನಾವಿಲ್ಲೇ ಸಿಟಿ ಒಳಗೆ ಹೋಗೋನೀಗ. ಸೀದಾ ಹೋದ್ರೆ ಹೊರಗಿಂದ ಹೊರಗೆ ಹೋಗ್ತೈತಿ. ಸಿಟಿ ಒಳಗೆ ಅದಾವೆ ಎರಡು. ಈಗ ಅದಕ್ಕೆ ಸಿಟಿ ಒಳಗೆ ಹೋಗೋಣ. ಈಗ ಮೊದಲು ಒಂದು ಜಿಲ್ಲೆ ಬ್ರಿಡ್ಜ್ ದಾಟಿದ ಕೂಡ ಐತಿ. ಒಂದು ಫಸ್ಟ್ ಇಲ್ಲಿ ಖಾಲಿ ಮಾಡ್ಬೇಕು. ಮತ್ತು ಯೂ ಟರ್ನ್ ಮಾಡ್ಬೇಕೀಗ. ಯೂ ಟರ್ನ್ ಮಾಡ್ಕೊಂಡು ಬ್ರಿಡ್ಜ್ ಕಡೆನೇ ಹೋಗಿ ಸೀದಾ ಹೋಗಿ ಖಾಲಿ ಮಾಡ್ಬೇಕು. ಒಂದು ಬರೀಗ ಫಸ್ಟ್ ಪಾಯಿಂಟ್ ಕಡೆ ಹೋಗೋಣ. ಫೈನಲ್ ಆಗಿ ಫಸ್ಟ್ ಪಾಯಿಂಟ್ ಇಲ್ಲಿ ಬಂದೆ ನೋಡ್ರಿ, ರಣವೀರ್ ಎಂಟರ್ಪ್ರೈಸ್ ಅಂತೇಳಿ. ಇಲ್ಲೇ ಖಾಲಿ ಹಾಕತ್ ನಮ್ಮ ಗಾಡಿ. ಈಗ ನೋಡೋಣ ಎಲ್ಲಿ ಖಾಲಿ ಮಾಡ್ತಾರ ಅವ್ರ ಅಂತೇಳಿ. ಇಲ್ಲಿ ಗುಡಾನ ಐತೆ ಅವ್ರದ್ದು. ಅದ್ರ ಸಂಬಂಧ ಇಲ್ಲಿ ಖಾಲಿ ಮಾಡ್ತಾರೆ, ಎಲ್ಲಿ ಖಾಲಿ ಮಾಡ್ತಾರೆ. ಫೋನ್ ಹತ್ತು ನಿಂಗೆ ಮೊದಲು ಅವ್ರಿಗೆ 7:30 ಆತ. ಫೈನಲ್ ಆಗಿ ಬಿಜಾಪುರ ರೀಚ್ ಆದ. ಈಗ 1ನೇ ಪಾಯಿಂಟ್. ಫೈನಲ್ ಆಗಿ ಪೂರ ನಮ್ಮ ಗಾಡಿದ ಹಗ್ಗ ತಡ್ಪಲದು ಎಲ್ಲ ಹುಚ್ಚನಿ. ಪಾರ್ಟಿಗೆ ಫೋನ್ ಹಚ್ಚಿದ್ದೆ. ಅವ್ರು ಬರ್ತೇನೆ ರೀ ಒಂದು 10 ನಿಮಿಷ ಅಂತಂದ್ರೆ. ಆಯ್ತು ತೋರಿ ಸರ ಬರ್ರಿ ಅಂತ ಹೇಳೀನಿಗೆ ಅವ್ರಿಗೆ. ನೋಡ್ರಿ ಪೂರ ಹಗ್ಗ ತಡ್ಪಲ್ ಹುಚ್ಚೀನಿ. ಹಗ್ಗ ತಡ್ಪಲ್ ಹುಚ್ಚಿ ಗಾಡೀಲಿ ಹಚ್ಚೀನಿ. ಇಲ್ಲಾರ ಇಲ್ಲ ಅಲ್ಲಾರ ಖಾಲಿ ಆಕೈತಿ. ಒಟ್ಟು 2 ಕಡೆ ನೋಡೋಣ ಎಲ್ಲಿ ಖಾಲಿ ಮಾಡ್ತಾರ ಅವ್ರು ಅಂತೇಳಿ. ಫೈನಲ್ ಆಗಿ ಗಾಡಿನೂ ಇಲ್ಲೇ ರಿವರ್ಸ್ ಹಚ್ಚೀವಿ. ಇಲ್ಲೇ ಅನುಭವ ಮಾಡ್ಬೇಕಂದ್ರೆ ಅದಕ್ಕೆ ಇಲ್ಲೇ ಮೆಟ್ಗಟ್ಟಿಗೆ ಹಚ್ಚೀವಿ. ಈಗ ಇಲ್ಲೇ ಖಾಲಿ ಮಾಡ್ಬೇಕು ಪೂರ ಗಾಡಿ. ಇವು ಚೇರ್ ಅಷ್ಟು ಖಾಲಿ ಹಾಕವು, ಅವು ಮ್ಯಾಟ್ರಸ್ ಮತ್ತು ಬೇರೆ ಕಡೆ. ಫೈನಲ್ ಆಗಿ ನಮ್ದು ಗಾಡಿ ಚೇರ್ ಖಾಲಿ ಆಯ್ತು. ಈಗ 2 ಮ್ಯಾಟ್ರಸ್ ಅದಾವಲ್ಲ, ಅವ್ನು ಇಲ್ಲಿ ಕೆಳಗೆ ಇಟ್ಕೊಂಡು ಸೀದಾಗಿ ಸೀಲ್ ಹಾಕ್ಸ್ಕೋಬೇಕು ಅವ್ರ ಕಡೆ. ಫೈನಲ್ ಆಗಿ 1 ಪಾಯಿಂಟ್ ಅನ್ಲೋಡ್ ಆಯ್ತು. 1 ಪಾಯಿಂಟ್ ಅನ್ಲೋಡ್ ಮಾಡಿ ಪಾಪ ಅಲ್ಲೇ ಪಾರ್ಟಿನ ಚಾ ಕುಡಿಯೋಕೆ ಕರ್ಕೊಂಡು ಹೊಂಟ್ರಿ. ಈಗ ಅದಕ್ಕೆ ನೀ ಹೆಂಗೆ ಸಿಟಿ ಒಳಗೆ ಹೋಗ್ಬೇಕಪ್ಪ, ಇಲ್ಲೇ ಬಾ ಚಾ ಕುಡ್ದವ ಅಂತಂದ್ರೆ ಆಯ್ತು ತೋರಿ ಸರ್ ಅಂತ ಹೇಳಿ ನೀಗೆ ಇಲ್ಲೇ ಗಾಡಿ ಸೈಡ್ ಹಚ್ಚಿ ಚಾ ಕುಡಿದು ಬರೋಣ ಅಂತ. ಫೈನಲ್ ಆಗಿ ಗಾಡಿ ಖಾಲಿ ಮಾಡೋದಲ್ದ ಪಾರ್ಟಿ ಮತ್ತು ಪಾಪ ಚಾ ಕುಡಿಸಿದ್ರೆ ಚಾ ಕುಡಿಸಿ ಕಸ ಆತಾರ. ಚಲೋ ಪಾರ್ಟಿ ಅದಾರ. ಅದ್ರ ಸಂಬಂಧ ನಾವು ಅವ್ರಿಗೆ ಹೆಲ್ಪ್ ಮಾಡ್ತೇವಲ್ಲ, ಅದ್ರ ಸಂಬಂಧ ಏನಾರು ಏನು ಮಾಡ್ತಾರೆ ನಮ್ಗೆ. ಫೈನಲ್ ಆಗಿ ಅಲ್ಲಿಂದ ಚಾಗಿ ಕುಡಿದು ಖಾಲಿ ಮಾಡಿ ಸೀದಾ ಈಗ ಇಲ್ಲಿ ಬಂದು ನಿಂತೇನಿ. ಪಾರ್ಟಿಗೆ ಫೋನ್ ಹಚ್ಚಿದ್ದೆ. ಅವ್ರ ತಾರ್ರಿ ಒಂದು 10 ನಿಮಿಷ ಅಂತಂದ್ರೆ ಯಾವ ಗುಡಾನ್ಕ್ ಅಂತಾರ ಆ ಗುಡಾನ್ಕ್ ಹೋಗಿ ಖಾಲಿ ಮಾಡ್ಬೇಕು ಈಗ ಅವ್ರದ್ದು. ಅದ್ರ ಸಂಬಂಧ ಇಲ್ಲೇ ನಿಂತೇನೆ. ನನಗೆ ಎಲ್ಲಿದೇನಪ್ಪ ಅಂದ್ರೆ ನನಗೆ ಬಿಜಾಪುರ ಮತ್ತು ಗುಲ್ಬರ್ಗ ರೋಡ್ ಎಲ್ಲಿದೇನಪ್ಪ ಅಂದ್ರೆ ಕನಕದಾಸ್ ಸರ್ಕಲ್ ಅಲ್ಲೈತೆ ನೋಡ್ರಿ. ಸರ್ಕಲ್ ಕನಕದಾಸ್ ಸರ್ಕಲ್ನಾಗ ಅದೀನಿ. ಹಿಂಗೆ ಸೀದಾ ಹೋದ್ರೆ ಸಿಟಿ ಒಳಗೆ ಹೋಗತಿ. ಈ ಕಡೆ ಹೋದ್ರೆ ಸೀದಾ ಎಲ್ಲಿ ಹೋಗತ್ತೆ ಅಂದ್ರೆ ಗೋಲ್ ಗುಮ್ಮಟ್ ಕಡೆ ಹೋಗತಿ. ಆ ರೋಡ್ನಾಗ ನಾನು ನಿಂತೀನಿ. ಈಗ ಇಲ್ಲಿ
ಫೈನಲ್ ಆಗಿ ಪಾರ್ಟಿ ಫೋನ್ ಮಾಡಿದ್ರೆ ಅವ್ರ ಹುಡುಗ ಬಂದಾನಂತ ಅಲ್ಲಿ ಗೋಲ್ ಗುಮ್ಮಟ್ ಕಡೆ. ಅಲ್ಲಿಂದ ನಮ್ಮ ಹುಡುಗನ್ ಕರ್ಕೊಂಡು ಹೋಗ್ರಿ ಅಂತಂದ್ರೆ ಆಯ್ತು ಹೋಗ್ರಿ ಅಂತ ಹೇಳಿ ನಾನು ಇಲ್ಲೇ ನಿಂತಿದ್ದು. ಚಲೋ ಆತ ಸುಮ್ಮ ಸಿಟಿ ಒಳಗೆ ಹೋಗಿದ್ರೆ ಮತ್ತು ಅಲ್ಲಿಂದ ಒಳಗೆ ಬರೋಬೇಕಿತ್ತು. ಅದಕ್ಕೆ ನಾ ಈಗ ಇಲ್ಲಿಂದ ಹೊಟ್ಟೆ ನಿಗಿಸಿದ. ಇಲ್ಲೇ ಎಲ್ಲಾರ ಸೈಡ್ ಇರ್ತಾನೆ ಅವ್ರ ಹುಡುಗ. ಆ ಹುಡುಗನ ಕರ್ಕೊಂಡು ಹೋಗ್ಬೇಕು ಈಗಿಸಿದ. ಕರೆಕ್ಟಾಗಿ ನಾನೀಗ ಗೋಲ್ ಗುಮ್ಮಟ್ ಕಡೆ ಬಂದೆ. ಆ ಹುಡುಗ ಎಲ್ಲದಾನ ಇಲ್ಲೇ ನೋಡ್ಬೇಕೀಗ ಅವನ್ನ. ಏನು ಅಲ್ಲಿ ಮುಂದೆ ಆ ಗೇಟಿ ಕಡೆ ನಿಂತಾನೆ. ಏನು ಇದ ಗೋಲ್ ಗುಮ್ಮಟ ಒಳಗೆ ಹೋಗೋದು ಗೇಟ್. ಇಲ್ಲೊಂದು ಐತಿ ಮತ್ತು ಅಲ್ಲೊಂದು ಐತಿ ಮುಂದೊಂದು. ಎಲ್ಲಿದಾನಮ್ಮ ಇಲ್ಲಿ ಅಂತೂ ಇಲ್ಲ. ಸುಮ್ಮ ಹುಡುಗನ ಬಂದಾನ ಇಲ್ಲೇ ಖಾಲಿ ಮಾಡ್ಬೇಕಂತಿದ್ದು ಪೂರ. ಅದಕ್ಕೆ ಫೈನಲಾಗಿ ಅವ್ರ ಗುಡಾನ್ ಕಡೆ ಬಂದು ಗಾಡಿ ಹಚ್ಚೀನಿ. ಈಗ ಗಾಡಿ ಹಚ್ಚಿದ ಕೂಡ ಅನ್ಲೋಡ್ ಮಾಡಕ್ಕೆ ಚಲೋ ಮಾಡ್ರಿ. ಇಲ್ಲಿ ನೋಡ್ರಿ ತೋರಿಸ್ತೇನೆ ಪೂರ. ಇದು ಅವ್ರದ್ದು ಹೊಸ ಗುಡಾನ. ಇಲ್ಲೇ ತೊಗೊಂಬಂದ ಗಾಡಿ ಹಚ್ಚೀನಿ. ಖಾಲಿ ಮಾಡಾಕತ್ತಾರ ಇಲ್ಲಿ. ಮಡ ಖಾಲಿ ಮಾಡ್ಕೊಂಡು ಹೋಗ್ಬೇಕು ಇಲ್ಲಿಂದ. ಫೈನಲಾಗಿ ಅರ್ಧ ಗಾಡಿ ಖಾಲಿ ಆತ. ಇನ್ನರ್ಧ ಮೆಟ್ರಲ್ ಅಷ್ಟೇ ಇಲ್ಲಿ ಐತಿ. ಈಗ ಒಂದು ಸ್ಪಿಲ್ಲು ಕೊಟ್ರೆ ಆಗೇ ಹೋಗುತ್ತೆ. ಈಗ ಭಾಳ ಇಲ್ಲ. ಈಗ ಬರೀ 4 ಗಾಡಿ ಅದಾವೆ ಬರೀ ಗಾಡಿ ಒಳಗೆ. ಫೈನಲಾಗಿ 2 ಪೀಸ್ ಅವ್ರ ಕೈ ಕೊಟ್ಟೆ. ನಮ್ಮದು ಪೂರ ಗಾಡಿ ಖಾಲಿ ಆತ. ಹೋಗೋಣ ಇಲ್ಲಿಂದ ಸೀದಾ. ಫೈನಲಾಗಿ ಖಾಲಿ ಮಾಡಿ ಸೀದಾ ಈಗ ಮತ್ತೆ ಸಿಟಿ ಒಳಗೆ ಹೊಂಟೀನಿ. ಯಾವ APMC ಕಡೆ ಹೋಗ್ಬೇಕು. ಅದಕ್ಕೆ ಇದೇ ಬಿಲ್ಡಿಂಗ್ ಅದು ಪೂರ ಖಾಲಿ ಮಾಡಿದ್ದೆ. ಕೆಳಗೈತಿ ಅದು. ಅದಕ್ಕೆ ಈಗ ನೋಡ್ರಿ ಅಲ್ಲಿ ಗೋಲ್ ಗುಮ್ಮಟ್ ಕಾಂದೈತಿ ಇಲ್ಲಿ. ಇದ ಬಿಜಾಪುರ ರೈಲ್ವೆ ಸ್ಟೇಷನ್. ನಾವು ಆಗಲೆಕ್ಕ ಎಲ್ಲಿ ನಿಂತಿದ್ವಲ್ಲ ಇದ ಗ್ರೌಂಡ್ ಕಡೆ ನಿಂತಿದ್ವಿ. ಮತ್ತು ಒಳ್ಳಿಗ ಇಲ್ಲೇ ಬಂದೆ. ಇದ ನಾವು APMC ಕಡೆ ಹೋಗೋಣ. ಈಗ APMC ಕಡೆ ಹೋಗಿ ಇವತ್ತು ಸಂಡೇ ನೋಡೋಣ ಇವತ್ತು ಏನಾರ ಮಾಲ್ ಸಿಗ್ತದೆ ಅಂತ ಹೇಳಿ. ಫೈನಲ್ ಆಗಿ ಅಲ್ಲಿಂದ ಖಾಲಿ ಮಾಡಿ ಸೀದಾ ಈಗ ಇಲ್ಲೇ ಬಂದೇನಿ ಬೇರೆ ಕಡೆ. ನೋಡೋಣ ಇಲ್ಲಿ ಎಲ್ಲರ ಲೋಡಿಂಗ್ ಸೆಟ್ ಆಗತ್ತೆ ಏನೋ ಕೇಳ್ತೀನಿ. ಅದಕ್ಕೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಚಾನಲ್. ಮತ್ತು ನೆಕ್ಸ್ಟ್ ವ್ಲಾಗ್ದಾಗ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್.